ಶರಣಾದ 6 ಮಂದಿ ನಕ್ಸಲರಲ್ಲಿ ರಾಜ್ಯದ 4 ಸೇರಿದ್ದು ತಮಿಳುನಾಡಿನ ಒಬ್ಬ ಮತ್ತು ಕೇರಳ ಮೂಲದ ಒಬ್ಬಾಕೆ ಮುಖ್ಯವಾಹಿನಿಗೆ ಮರಳಿದ್ದಾರೆ. ನಕ್ಸಲರ ಶರಣಾಗತಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ಇತ್ತ ನಕ್ಸಲರು ಮುಖ್ಯವಾಹಿನಿಗೆ ಬರೋದಕ್ಕೆ ಅವಕಾಶ ಕೊಟ್ಟಿದ್ದನ್ನ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. 70 ವರ್ಷದಿಂದ ಎಷ್ಟು ಸರೆಂಡರ್ ಆಗಿದ್ದಾರೆ. ಬಹಳ ಜನಕ್ಕೆ ಅವಕಾಶ ಕೊಟ್ಟಿದೆ ಸರ್ಕಾರಗಳು. ಅದನ್ನ ಈ ಹಂತದಲ್ಲಿ ಕಡಿಮೆ ಮಾಡೋದು ಬೆಟರ್ಲ ರೀ. ಮತ್ತೆ ಅವ್ರು ದೊಡ್ಡದಾಗಿ ಬೆಳಿಲಿಕ್ಕೆ ಬಿಡ್ಬೇಕಾ? ಯಾರು ಬಂದೂಕುಗಳನ್ನು ಇಟ್ಕೊಂಡಿದ್ದಾರೆ ಅವರಿಗೆ ಸರ್ಕಾರಿ ಹಣವನ್ನ ಕೊಡುವಂತದ್ದು ಇದೊಂದು ಆತಂಕಕಾರಿಯಾದಂತ ಬೆಳವಣಿಗೆ. ಸರ್ಕಾರ ಇದನ್ನ ಮರುಚಿಂತನೆ ಮಾಡಬೇಕು. ಅವರು ಶರಣಾಗೋದಾದ್ರೆ ನ್ಯಾಯಾಲಯದಲ್ಲಿ ಶರಣಾಗ್ಲಿ. ಕರ್ನಾಟಕದ 4 ಸೇರಿದಂತೆ 6 ನಕ್ಸಲರು ಸರೆಂಡರ್. ಶರಣಾಗತಿಯಾದ 6 ಮಂದಿ ನಕ್ಸಲರ ಹಿನ್ನೆಲೆ ಏನು? ರಾಜ್ಯದ ಮಲೆನಾಡಿನ ದಟ್ಟಡವಿಯಲ್ಲಿ ಹೋರಾಟ ನಡೆಸುತ್ತಿದ್ದ ನಕ್ಸಲರು ನಾಡಿಗೆ ಮರಳಿ ಸರ್ಕಾರಕ್ಕೆ ಶರಣಾಗಿದ್ದಾರೆ. ದಶಕಗಳಿಂದ ಸಂಘರ್ಷದ ಕೂಗು ಹಾಕಿದ್ದ ಕರ್ನಾಟಕದ ಮೂಲದ 4 ಹಾಗೂ ತಮಿಳುನಾಡು ಕೇರಳ ಮೂಲದ 2 ಶರಣಾಗಿದ್ದಾರೆ. ಇನ್ನು ಕರ್ನಾಟಕದ ಶೃಂಗೇರಿ ತಾಲೂಕಿನ ಮುಂಡಗಾರು ಗ್ರಾಮದ ಲತಾ, ಕಳಸಾ ತಾಲೂಕಿನ ಬಾಳೆಹೊಳೆ ಗ್ರಾಮದ ವನಜಾಕ್ಷಿ, ಬೆಳ್ತಂಗಡಿಯ ಕುಂತಲೂರು ಮೂಲದ ಸುಂದರಿ, ಮಾರಪ್ಪ ಅರೋಳಿ, ವಸಂತ, ಎನ್ ಜಿಶಾ ಶರಣಾಗತಿಯಾಗಿದ್ದಾರೆ. ಇನ್ನು ಶರಣಾಗಿರುವ 6 ನಕ್ಸಲರ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ಶೃಂಗೇರಿ ತಾಲೂಕಿನ ಮುಂಡಗಾರು ಗ್ರಾಮದ ಲತಾ ಶೃಂಗೇರಿಯ ಜೆಸಿಬಿಎಂ ಕಾಲೇಜಿನಲ್ಲಿ ಪಿಯುಸಿ ವ್ಯಾಸಂಗ ಮೊಟಕುಗೊಳಿಸಿದ್ದು ನಕ್ಸಲ್ ಹೋರಾಟಕ್ಕೆ ಧುಮುಕಿ ಸಕ್ರಿಯಳಾಗಿದ್ಲು. ಕುದುರೆಮುಖ ವಿಮೋಚನಾ ಚಳುವಳಿ ಮೂಲಕ ಎಂಟ್ರಿ ಆಗಿದ್ದ ಲತಾ ಗ್ರಾಮ ಪಂಚಾಯಿತಿ ಸದಸ್ಯೆ ಆಗಿದ್ದಳೆಂಬ ಮಾಹಿತಿ ಇದೆ. ಇನ್ನು ಲತಾ ವಿರುದ್ಧ 85 ಪ್ರಕರಣಗಳಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಕುತ್ಲೂರು ಮೂಲದ ಸುಂದರಿಯ ಸಹೋದರ ಆನಂದ್ ಕೂಡ ನಕ್ಸಲ್ ಸದಸ್ಯನಾಗಿದ್ದ. ಸಹೋದರನ ಹಿಂದೆಯೇ ಸುಂದರಿ ಕೂಡ ನಕ್ಸಲ್ ಚಟುವಟಿಕೆಗೆ ಎಂಟ್ರಿ ಕೊಟ್ಟಿದ್ದಳು. 2010ರಲ್ಲಿ ನಡೆದಿದ್ದ ಎನ್ಕೌಂಟರ್ನಲ್ಲಿ ಆನಂದ್ ಹತ್ಯೆಯಾಗಿದ್ದ. ಕುದುರೆಮುಖ ಅರಣ್ಯ ಪ್ರದೇಶದಲ್ಲಿ ಆಕ್ಟಿವ್ ಆಗಿದ್ದ ಸುಂದರಿ ವಿರುದ್ಧ ಉಡುಪಿ ಹಾಗೂ ದಕ್ಷಿಣ ಕನ್ನಡದಲ್ಲಿ 71 ಕೇಸ್ಗಳು ದಾಖಲಾಗಿವೆ. ಕಳಸಾ ತಾಲೂಕಿನ ಬಾಳೆಹೊಳೆ ಗ್ರಾಮದ ನಕ್ಸಲ್ ವನಜಾಕ್ಷಿ ವಿದ್ಯಾಭ್ಯಾಸ ಅರ್ಧಕ್ಕೆ ಮೊಟಕುಗೊಳಿಸಿ ಭೂಮಾಲೀಕರ ವಿರುದ್ಧ ಹೋರಾಟ ನಡೆಸಿದ್ಲು. ಉಳ್ಳವರ ವಿರುದ್ಧ ಆಕ್ರೋಶಗೊಂಡು ನಕ್ಸಲ್ ಚಳುವಳಿಗೆ ಎಂಟ್ರಿ ಕೊಟ್ಟಿದ್ದಳು. ಇನ್ನು ವನಜಾಕ್ಷಿ ವಿರುದ್ಧ ಸುಮಾರು 25 ಕೇಸ್ಗಳು ದಾಖಲಾಗಿವೆ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದ ನಿವಾಸಿ ಮಾರಪ್ಪ ಅರೋಲಿ ಪಿಯುಸಿವರೆಗೆ ವಿದ್ಯಾಭ್ಯಾಸ ನಡೆಸಿದ್ದು ತನ್ನ 18ನೇ ವಯಸ್ಸಿಗೆ ನಕ್ಸಲಿಸಂಗೆ ಎಂಟ್ರಿ ಕೊಟ್ಟಿದ್ದ. ಸುಮಾರು 20 ವರ್ಷಗಳ ಕಾಲ ನಕ್ಸಲೈಟ್ ತಂಡದಲ್ಲಿದ್ದ ಮಾರಪ್ಪ ಅರೋಲಿ ವಿರುದ್ಧ ಉಡುಪಿ, ಬೆಂಗಳೂರಿನಲ್ಲಿ 50 ಕೇಸ್ಗಳಿವೆ. ಕೆ ವಸಂತ ಮೂಲತಃ ತಮಿಳುನಾಡಿನ ರಾಣಿಪೇಟ್ ನಿವಾಸಿಯಾಗಿದ್ದು ಕುದುರೆಮುಖ ಉದ್ಯಾನ ಉಳಿಸಿ ಹೋರಾಟದಲ್ಲಿ ಸಕ್ರಿಯನಾಗಿದ್ದ. ನಕ್ಸಲ್ ಕೆ ವಸಂತ ವಿರುದ್ಧವೂ 9 ಪ್ರಕರಣಗಳು ದಾಖಲಾಗಿವೆ. ಕೇರಳ ಮೂಲದವಳಾದ ಟಿಎನ್ ಜಿಶಾ ಕರ್ನಾಟಕದ ಕರಾವಳಿ ಭಾಗದ ಹೋರಾಟದಲ್ಲಿ ಸಕ್ರಿಯಳಾಗಿದ್ಲು. ಟಿಎನ್ ಜಿಶಾ ವಿರುದ್ಧವೂ ಸುಮಾರು 18 ಕೇಸ್ಗಳು ದಾಖಲಾಗಿವೆ. ಇನ್ನು ಶರಣಾದ ನಕ್ಸಲರು ಶಾಂತಿಗಾಗಿ ನಾಗರಿಕ ಸಮಿತಿಗೆ ಕೃತಜ್ಞತೆ ಪತ್ರ ಬರೆದಿದ್ದು ತಾವೇ ಕೈಯಲ್ಲಿ ಪತ್ರ ಬರೆದು ಸಮಿತಿಗೆ ಕೊಟ್ಟಿದ್ದಾರೆ. 2025ರ ಕ್ರಾಂತಿಕಾರಿ ಶುಭಾಶಯಗಳು ಅಂತ ಉಲ್ಲೇಖಿಸಿದ್ದು ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು, ನಿಮ್ಮೊಂದಿಗೆ ನಾವು ಜನರಿಗಾಗಿ ಜೊತೆಗೂಡಿ ಹೋರಾಡೋಣ ಅಂತ ಬರೆದಿದ್ದಾರೆ. ನಕ್ಸಲರ ಶರಣಾಗತಿ ಆತಂಕಕಾರಿ ಎಂದ ಬಿಜೆಪಿ. ನಕ್ಸಲರ ಶರಣಾಗತಿಗೆ ಅವಕಾಶ ಮಾಡಿಕೊಟ್ಟ ಸಿದ್ದರಾಮಯ್ಯ ಸರ್ಕಾರದ ನಡೆಗೆ ಬಿಜೆಪಿಯ ಮಾಜಿ ಸಚಿವ ಸುನಿಲ್ ಕುಮಾರ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ನಕ್ಸಲರು ಮುಖ್ಯವಾಹಿನಿಗೆ ಬರೋದು ಒಳ್ಳೆಯದು ಎಂದು ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಪಾಲಿಸಿ ಇದೆ ಹಿಂದ 70 ವರ್ಷದಿಂದ ಎಷ್ಟು ಸರೆಂಡರ್ ಆಗಿದ್ದಾರೆ. ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರಿಂದ ಹಿಡಿದು ಛತ್ತೀಸ್ಗಢ, ಬಿಹಾರ್ ಹಿಡ್ಕೊಂಡು ಕರ್ನಾಟಕ, ಆಂಧ್ರ ಬಹಳ ಜನಕ್ಕೆ ಅವಕಾಶ ಕೊಟ್ಟಿದೆ ಸರ್ಕಾರಗಳು. ಅದನ್ನ ಈ ಹಂತದಲ್ಲಿ ಕಡಿಮೆ ಮಾಡೋದು ಬೆಟರ್ಲ ರೀ. ಮತ್ತೆ ಅವ್ರು ದೊಡ್ಡದಾಗಿ ಬೆಳಿಲಿಕ್ಕೆ ಬಿಡ್ಬೇಕಾ? ಯಾವ ನಕ್ಸಲರು
ಮಲೆನಾಡಿನ ಭಾಗದಲ್ಲಿ ಅದು ಉಡುಪಿ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಶಿವಮೊಗ್ಗ ಜಿಲ್ಲೆಗಳಲ್ಲಿರ್ಬೋದು, ಮಲೆನಾಡಲ್ಲಿರುವಂಥ ರೈತಾಪಿ ಜನರನ್ನ ಹಿಂಸೆಯ ಮುಖಾಂತರ ಪ್ರಚೋದಿಸಿದಂಥ ಗುಂಪು, ಪೊಲೀಸರ ಮೇಲೆ ವಿನಾಕಾರಣವಾಗಿ ಗುಂಡುಗಳನ್ನು ದಾಳಿ ಮಾಡಿದಂಥ ಗುಂಪು, ಅಲ್ಲಿರುವಂಥ ಬಡವರಿಗೆ ಯಾವುದೇ ರೀತಿಯಾದಂಥ ನೆರವನ್ನು ಕೊಡದೆ ಯಾರು ಬಂದೂಕುಗಳನ್ನು ಇಟ್ಕೊಂಡಿದ್ದಾರೆ ಅವರಿಗೆ ಹಣವನ್ನು ಕೊಡುವಂಥದ್ದು, ಸರ್ಕಾರಿ ಹಣವನ್ನು ಕೊಡುವಂಥದ್ದು ಇದೊಂದು ಆತಂಕಕಾರಿಯಾದಂಥ ಬೆಳವಣಿಗೆ. ಸರ್ಕಾರ ಇದನ್ನು ಮರುಚಿಂತನೆ ಮಾಡಬೇಕು. ಅವರು ಶರಣಾಗೋದಾದರೆ ನ್ಯಾಯಾಲಯದಲ್ಲಿ ಶರಣಾಗಲಿ. ಒಟ್ಟಾರೆ ಬಂದೂಕಿನ ಮೂಲಕ ನ್ಯಾಯ ಪಡೆಯಲು ಹೊರಟಿದ್ದ ನಕ್ಸಲರು ಶರಣಾಗಿದ್ದು ಅವರಿಗೆ ಯಾವ ರೀತಿಯ ನ್ಯಾಯ ಸಿಗಲಿದೆ ಎನ್ನುವುದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.